ಏನೇ ದಾಟ? ಯಾರವನು? ಆಟೋ ರಾಜ ಅಂತ ಪಕ್ಕದ ಮನೇಲಿದ್ದಾನೆ. ಯಾಕೆ ನಿನ್ ಜೊತೆ ರಾಕೆಟ್ ಆಟ ಆಡಕ್ಕ? ಛೇ, ಇದು ರಾಕೆಟ್ ಅಲ್ಲ, లవ్ లెటర్. అష్టే తానే. నీ పిల్లం చాలా బాగుంది, బాగా కోఆపరేట్ చేస్తుంది. ಅದಕ್ಕೆ ಲವ್ ಲೆಟರ್ ಬರ್ದು ರಾಕೆಟ್ ಮಾಡಿ ಹಾಕ್ತೀಯಾ? ಚಪ್ಲಿ ತಗೊಂಡು ಹೊಡಿತೀನಿ. ಏನೇ ನಿನ್ ಉದ್ದೇಶ? ಅವಳಿಗೇನೋ ತಾಳಿ ಕಟ್ಟಿಲ್ಲ ಅಂತ ಅವಳು ರೋಡಲ್ಲಿ ಲೈನ್ ಹೊಡಿತಾಳೆ, ನಿನಗೇನು ತಾಳಿ ಕಟ್ಟಿದೀನಲ್ಲ. ತಾಳಿ ಕಟ್ಟಿದ್ರೆ ಸಾಕ? ಸಂಸಾರ ಮಾಡಬಾರ್ದಾ? ಮದ್ವೆ ಅನ್ನೋದು ಬರೀ ತಾಳಿ ಕಟ್ಟೋದು ಮಾತ್ರ ಅಲ್ಲರಿ. ನಿಮ್ ಹೆಸರಿನಲ್ಲಿ ನನ್ನ ಹೊಟ್ಟೆಲಿ ಒಂದು ಕಾಯಿ ಆದ್ರೂ ಹುಟ್ಟಬೇಕು. ಕಾಯಿ ಪಿಂಜಿ ಹುಟ್ಟೋಕೆ ನಿನ್ನೇನ್ ಗಿಡನ ಮರನ? ಅದನ್ನ ಸೃಷ್ಟಿ ಮಾಡೋದಕ್ಕೆ ನಾನೇನ್ ಕ್ರೋಮ ರೈಟ್ರಾ? ಟೋಲ್ ಗೇಟಾ? ಈ ಸಿಸ್ಟಮ್ ಈ ಊರ್ಲಿ ಎಲ್ಲಿ ಇಲ್ವಲ್ಲ? ಕ್ಯಾನ್ಸಲ್ ಆಗಿತ್ತು, ಮತ್ತೆ ಜಾರಿ ಮಾಡಿದೀವಿ. ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇರು. ರಯ್ಯ ರಯ್ಯ. ಏನಿದು? ಟೋಲ್ ಗೇಟು ಬಾಬಾ. ಯಾರನ್ನ ಕೇಳಿ ಇಟ್ಟಿದ್ದೀರಿ? ಯಾರನ್ನ ಯಾಕೆ ಕೇಳ್ಬೇಕು? ನಾವೇ ಅನ್ಕೊಂಡ್ವಿ, ನಮಗೋಸ್ಕರ ಇಟ್ಕೊಂಡ್ವಿ. ಈ ವಿಷಯ SP ಗೂ DSP ಗೊತ್ತಾದ್ರೆ ನಮ್ ಭಾವನೆ ಇಟ್ಟಿದ್ದು ಅಂತ ಹೇಳ್ತೀವಿ. ನನ್ನ ಹೆಸರು ಹೇಳ್ತೀರಾ? ನಮಗೆ ನಮ್ಮವರು ತಮ್ಮವರು ಅಂತ ನಿಮ್ಮನ್ ಬಿಟ್ರೆ ಬೇರೆ ಯಾರಿದ್ದಾರೆ ಬಾವಾ? ಮೊದಲು ಅದನ್ನ ತೆಗಿ. ಓ, ನೀವ್ ಹೋಗ್ಬೇಕಾ? ಹಾಗಾದ್ರೆ ಡಿಸ್ಕೌಂಟ್ ಹೋಗಿ 10 ರೂಪೀಸ್ ಪ್ಲೀಸ್. ನಾನ್ ಹೇಳಿದ್ದು ನಾನ್ ಹೋಗಕ್ಕಲ್ಲ, ಪರ್ಮನೆಂಟ್ ಆಗಿ ತೆಗಿ ಅಂತ. ಓ, ನಾವ್ ಹಾಗೆ ಮಾಡ್ಬೇಕಾದ್ರೆ ನೀವ್ ಒಂದು ಕೆಲಸ ಮಾಡ್ಬೇಕು. ಏನು? ನೀವು ನಮ್ಮ ತಂಗಿ ಕುತ್ತಿಗೆಗೆ ಒಂದು ತಾಳಿ ಕಟ್ಟಿ ಅವಳನ್ನ ಹೆಂಡತಿ ಮಾಡ್ಕೋಬೇಕು. ಸತ್ರು ಕಟ್ಟಲ್ಲ. ಬನ್ನಿ ಬನ್ನಿ, ಕಮಾನ್ ಕಮಾನ್, ಎಲ್ರು ಬನ್ನಿ ಬರ್ರಿ. ಲಾಕಪ್ ನಲ್ಲಿರೋ ಕೈದಿಗಳನ್ನ ಬಿಡ್ಸ್ಕೊಂಡವ್ರು ಯಾರು ಹೇಳಿದ್ ನಿಮ್ಗೆ? ಇವ್ರುಗಳ ಹಳೆ ಕೇಸಲ್ಲ ಪೈಸಲ್ ಮಾಡೋಣ ಅಂತ. ಕೇಸಿಂದ ಪೈಸಲ್ ಮಾಡೋದ? ನಿಮ್ಗೆ ಯಾರು ಹೇಳಿದ್ದು? ನೀವ್ ಯಾರು? ನಾವ್ಯಾರ? SI ರಾಜೇಂದ್ರ ಅವರ ಆಫೀಸರ್ ಭಾವಮೈದ್ರು. ಎಸ್ಸಯ್ಯ, ನಮ್ಗೆ ಯಾರು ಏನ್ ಹೇಳಿಲ್ಲ ಕಣ. ನಮ್ಗೆ ಹೇಳಿದಾರ. ನಿಮ್ದೇನ್ ಕಂಪ್ಲೇಂಟು? ಮರ್ಡರ್ ಸರ್. ಮರ್ಡರ್? ಅದು ನಾನು ಲಾರಿ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದೆ, ಆಗ ಲಾರಿ ಕೆಳಗಡೆ ಒಂದ್ ಮೇಕೆ ಬಂದು ಸೂಸೈಡ್ ಮಾಡ್ಕೊಂತು. ಅದ್ ನಾನೇ ಮಾಡ್ದೆ ಅಂತ ಅರೆಸ್ಟ್ ಮಾಡೋದು ಸರ್. ಕುಡ್ದಿದ್ದ? ಹೌದು ಸರ್. ನಿನ್ನೊಳಗಿದ್ದ ಪರಮಾತ್ಮ ಮೇಕೆಯಲ್ಲಿರೋ ಜೀವಾತ್ಮನ ಜಾಗನ ಖಾಲಿ ಮಾಡಿಸ್ದ. 1000 ರೂಪಾಯಿ ದಂಡ ಕಟ್ಟಿ ಹೋಗು. ನೆಕ್ಸ್ಟ್. ನಿಂದೇನ್ ಕೇಸು? ಇದ್ ಮಂಚ ಅಂತ ತಿಳ್ಕೊಳ್ಳಿ. ನಾನು ಈ ಆಕ್ಷನ್ ಎಲ್ಲ ಬೇಡ, ಡೈಲಾಗ್ ಎಲ್ಲ ಹೇಳು. ಅದೇ ಸರ್, ಲಾಡ್ಜ್ ನಲ್ಲಿ ಏನಾಯ್ತು ಅಂದ್ರೆ ಗೊತ್ತಾಯ್ತು. ಬೇಬಿಚಾರ. ಬೇಬಿಚಾರ ಮಾಡಿದ್ದಕ್ಕೆ 50 ರೂಪಾಯಿ. ನೆಕ್ಸ್ಟ್, ನಿನ್ನ ರೈಡ್ ಮಾಡದೇ ಇರೋದಿಕ್ಕೆ 100 ರೂಪಾಯಿ. 150 ರೂಪಾಯಿ ಕೊಟ್ಟೋಗು. ಬರ್ಲ ಸರ್? ಬರ್ಬೇಡ, ಹೋಗೋಗು. ನೀನೇನ್ ಮಾಡ್ದೆ? ಇದುವರೆಗೂ ಏನು ಮಾಡಿಲ್ಲ, ಇನ್ಮೇಲೆ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನ್ರೋ ಇದೆಲ್ಲ? ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದೀವಿ ಭಾವ. ಡೊನೇಷನ್? ಹೌದು ಭಾವ. ಹಿಂದುಳಿದ ಕಳ್ಳರ ಸಹಾಯಾರ್ಥವಾಗಿ. ಕಳ್ಳರ ಸಹಾಯಾರ್ಥ? ಕಳ್ಳತನ ಮಾಡುವಾಗ ಕೈಕಾಲು ಕಳ್ಕೊಂಡವರಿಗೆ ಕಾಂಪನ್ಸೇಷನ್, ವಯಸ್ಸಾದ ಅಂಗವಿಕಲರ ಕಳ್ಳರಿಗೆ ಪೆನ್ಷನ್ ಕೊಡೋದಿಕ್ಕೆ, ಮನೆ ಕಟ್ಟೋದಿಕ್ಕೆ. ಪೆನ್ಷನ್? ಹೌದು. ಅಷ್ಟೇ ಅಲ್ಲ ಬಾಬಾ, ಈ ಕಳ್ಳರು ಬಚ್ಚಿಟ್ಕೊಳ್ಳೋದಕ್ಕೆ ಹೈಡಿಂಗ್ ಪ್ಲೇಸಸ್, ಆಮೇಲೆ ಈ ಕಳ್ತನ ಕಲಿಯೋದಕ್ಕೆ ಟ್ರೈನಿಂಗ್ ಸ್ಕೂಲು, ಕತ್ರಿ ಬ್ಲೇಡು ಕೊಂಡ್ಕೊಳ್ಳೋದಕ್ಕೆ ಸಬ್ಸಿಡಿ, ಕಳ್ತನದಲ್ಲಿ ಒಳ್ಳೆ ಸಾಧನೆ ಮಾಡಿದವರಿಗೆ ಪ್ರೈಸಸ್. ಎಷ್ಟು ಒಳ್ಳೆ ಕಳ್ರು ನೀವು. ನಿಮ್ಮ ಕಥೆ ಕೇಳ್ತಿದ್ರೆ ಲಾಠಿ ಬಿಸಾಕಿ ನನಗೂ ಕಳ್ತನ ಮಾಡ್ಬೇಕು ಅನ್ನಿಸ್ತಿದೆ. ನಿಮ್ ಅಜ್ಜಿ ಈ ಹಗಲ್ ದರೋಡೆ ಮಾಡಕ್ಕೆ ನನ್ ಪೊಲೀಸ್ ಸ್ಟೇಷನ್ ಸಿಕ್ಕಿದ್ದು. ಇಲ್ಲಿದ್ರೆ ಅಫಿಷಿಯಲ್ ಆಗಿ ಚೆನ್ನಾಗಿ ಕಲೆಕ್ಷನ್ ಮಾಡಬಹುದು ಅಂತ. ಹೇಳ್ರ ಮೇಲೆ. ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡಿದ್ದೀರಾ? ಗೂಂಡಾಗಳ ಅಡ್ಡ ಅನ್ಕೊಂಡಿದ್ದೀರಾ? ಜಾಗ ಖಾಲಿ ಮಾಡ್ರು. ಕದಲಲ್ಲ ಅಂದ್ರೆ ಕದಲ್ಸ್ತೀನಿ ಪಾರ್ಟ್. ಅದಕ್ಕೆ ಬೇರೆ ಜನ ಇದ್ದಾರೆ. SP ಫೋನ್ ಮಾಡೋ. ಅದಕ್ಕೆ ಯಾಕೋ SP? ನಾನೇ ಸಾಕು. ನಮಗಲ್ಲ. ಮತ್ತೆ ನಿಮಗೆ. ನನಗೆ ಪಾರ್ಟ್ಸ್ ಕದಲಿಸ್ತೀರಾ? ಮೋಹಿನಿ ಅನ್ನೋ ಹುಡುಗಿಗೆ ತಾಳಿ ಕಟ್ಟಿ, ಕಾಮಿನಿ ಅನ್ನೋ ಹುಡುಗಿ ಜೊತೆ ಸೋಬ್ರಾ ಮಾಡ್ಕೊಂಡು ಸಂಸಾರ ಅನ್ನೋ ರೀತಿಲಿ ವ್ಯಭಿಚಾರ ಮಾಡಿದ್ದೀರಾ. ಅದಕ್ಕೆ ಬಂದ್ರು. ಲೋ, ಯಾಕ್ರೋ ಈ ರೀತಿ ಆ ಪೊಲೀಸ್ ಕಳ್ರ ಮುಂದೆ ನನ್ನ ಮಾನ ಮರ್ಯಾದೆ ತೆಗಿತೀರಾ? ಭಾವ, ಇನ್ಮೇಲೆ ನೀವ್ ಹೇಳ್ದಂಗೆ ಕೇಳ್ತೀವಿ ಭಾವ. ಎಷ್ಟು ಒಳ್ಳೆಯವರು ನೀವು. ಅಷ್ಟೇ ಒಳ್ಳೆಯವರು. ಹಾಗೆ ನೀವು ವ್ಯಭಿಚಾರ ಮಾಡಿದಿರಲ್ಲ,
ಲೇ ಅವ್ರದ್ದು ಇದೇ ಮಾತು, ನಿಮ್ದು ಇದೇ ಮಾತಾ? ಹೋಗ್ಲಿ ಬಿಡಿ ಬಾವ, ನಾವು ಮಾತು ಬದಲಾಯಿಸ್ತೀವಿ. ಬದಲಾಯ್ತು. ಈಗ ನೀವು ನಮ್ ತಂಗಿ ಹುಟ್ಟೋ ಮಗುಗೆ ತಂದೆ ಆಗ್ಬೇಕು. ಲೋ ಸುತ್ತಿ ಬಳಸಿ ಅಲ್ಲಿಗೆ ಬರ್ತೀರಲ್ರೋ. ನೀವಾ? ಯಾರವನು? ಜಗದೀಶ್ ಅಂತ ನನ್ ಫ್ರೆಂಡ್. ಮತ್ತೆ ಆ ಬೈಕ್ ನಲ್ಲಿರೋನು? ಇವನಾ ಪಾಪ ಬೆಳಗ್ಗೆಯಿಂದ ವೇಟಿಂಗ್ ಲಿಸ್ಟ್ ನಲ್ಲಿದ್ದಾನೆ. ಯಾಕೆ? ನನ್ನ ಹೃದಯ ಬೇಕಂತೆ. ಹೃದಯನ? ನಿನ್ನ ಹೃದಯ ಕೊಡು, ನನ್ನ ಹೃದಯ ಕೊಡ್ತೀನಿ ಇಂದ. ಅವನೇ ನನಗ್ ಕೊಡೋದು? ನಿಮ್ಗಲ್ಲ, ನನಗೆ. ಏಯ್, ನೀನೇನೆ ಅವನು ಹೃದಯ ಕೊಡೋದು, ಅವನೇನೆ ಕೇಳೋದು. ಮತ್ತೆ ನನ್ನ ಹೃದಯ ನಿಮ್ಗೆ ಹೇಗೂ ಕೆಲ್ಸಕ್ ಬರಲ್ಲ, ವೇಸ್ಟ್ ಆಗ್ಬಾರ್ದು ಅಂತ ಅವನಿಗೆ ಕೊಟ್ಟಿದ್ದೀನಿ. ತಪ್ಪ? ಹಾಯ್. ಏನ್ ನೀವ್ ಮಾಡ್ತಿರೋದು? ಏನಾ? ನನ್ನೆದುರಿಗೆ ಹೃದಯ ಕೊಟ್ಟೆ, ಅವನಿಗೆ ಕಿಸ್ ಕೊಟ್ಟೆ, ಟ್ರಾಫಿಕ್ ಕಾನ್ಸ್ಟೇಬಲ್ ತರ ಸಿಗ್ನಲ್ ಬೇರೆ ಕೊಡ್ತೀಯಾ? ಏನ್ ಲಾಭ? ನೀವ್ ಬಂದು ಟ್ರಾಫಿಕ್ ಜಾಮ್ ಮಾಡ್ತಿರಲ್ಲ. ಜಾಮ್ ಅಲ್ಲ, ಜಮ್ ಮಾಡ್ತೀನಿ. ಯಾಕೆ? ಯಾಕ? ನನ್ನೆದುರಿಗೆ ಅವ್ರಿಗೆಲ್ಲ ಡೌ ಹೊಡಿತಾ ಇದೆಯಲ್ಲ, ಅದಕ್ಕೆ. ನಿಮ್ ಎದುರಿಗೆ ಲೈನ್ ಹೊಡಿಯೋದ್ ತಪ್ಪಾದ್ರೆ ನೀವ್ ಒಳಗ್ ಹೋಗಿ. ತಿರುಗಿ ಮಾತಾಡಿದ್ರೆ ಮುಖದ ಮೇಲೆ ಹೊಡಿತೀನಿ. ಹೊಡಿತೀರಾ? ಯಾವ ಹಕ್ಕಲ್ಲಿ ಹೊಡಿತೀರಾ? ಯಾವ ಅಧಿಕಾರದಲ್ಲಿ ಹೊಡಿತೀರಾ? ಅಧಿಕಾರದಿಂದ ಹೊಡಿಯಲ್ಲ, ಕೈಯಿಂದ ಹೊಡಿತೀನಿ. ನಾನ್ ಹೊಡಿಯೋಕ್ ನೀವ್ ಯಾರು? ನಾನು ಯಾರ? ನೀವು ಹೇಳಿ. ನಾನ್ ರಾಜೇಂದ್ರ. ಅಷ್ಟೇ ತಾನೇ? ನನ್ ಗಂಡ ಅಲ್ವಲ್ಲ. ನೀವ್ ಗಂಡಸೆ ಆಗಿದ್ರೆ, ಗಂಡಸ್ತನ ಇದ್ರೆ ನನ್ ಕೊರಳಿಗೆ ತಾಳಿ ಕಟ್ಟಿ. ಕಟ್ಟಲ್ಲ, 7 ಜನ್ಮಕ್ಕೂ ಕಟ್ಟಲ್ಲ. ಆಮೇಲೆ ಕಟ್ತೀರಾ? ಆಮೇಲೆ ಕಟ್ಟಿದ್ರು ತಾಳಿ ತಾನೆ. ಹಾಗಾದ್ರೆ ನನ್ನ ಜಗದೀಶ್ ಜೊತೆ ಹೋಗಕ್ ಬಿಡಿ. ಇನ್ನೊಂದ್ಸಾರಿ ಜಗದೀಶ್ ಅಂತ ಹೇಳಿದ್ರೆ ಹೋಗ್ಲಿ, ಪ್ರದೀಪ್ ಜೊತೆ ಹೋಗಕ್ ಬಿಡಿ. ಏನೇಲೇ, ನಿನ್ನ ಹತ್ರ ವೋಟರ್ಸ್ ಲಿಸ್ಟ್ ತರ ಬರೀ ಲವರ್ಸ್ ಲಿಸ್ಟೇ ಇದೆ. ಹಾಗೆಲ್ಲ ಮಾತಾಡ್ಬೇಡಿ. ನನ್ನ ಶ್ರೀರಾಮನ್ ಜೊತೆ ಹೋಗಕ್ ಬಿಡಿ. ರಾಮ? ಏನಮ್ಮ, ಡ್ರೈವಿಂಗ್ ಕೇಸಾ? ಹೌದು, ಡ್ರೈವಿಂಗ್ ಕೇಸ್. ಇವಳು ನನ್ನ ಮೇಲೆ ರೈಡ್ ಮಾಡ್ತಾ ಇದ್ದಾಳೆ. ನೀವು ಸ್ವಲ್ಪ ಹೋಗ್ತೀರಾ? ಇದ್ ನಿನಗ್ ಬೇಕಾಗಿತ್ತಾ? ನೋಡಿದ್ರಾ, ಕೊರಳಲ್ಲಿ ತಾಳಿ ಇಲ್ಲ ಅಂದ್ರೆ ನೋಡ್ದವ್ರು ಯಾವ ರೀತಿ ಮಾತಾಡ್ತಾರೆ. ಈಗ್ಲಾದ್ರೂ ನಿಮ್ಗೆ ನನಗ್ ತಾಳಿ ಕಟ್ಟಬೇಕು ಅಂತ ಅನ್ನಿಸ್ತಿಲ್ವಾ? ನನ್ನನ್ ಹೆಂಡತಿ ಮಾಡ್ಕೋಬೇಕು ಅಂತ ಅನ್ನಿಸ್ತಿಲ್ವಾ? ಏನ್ ಡೌ ಹೊಡಿತೀಯ? ಹಾಗೆ ಕೈನ. ಏನೇ ದಾಟ? ಯಾರವನು? ಆಟೋ ರಾಜ ಅಂತ ಪಕ್ಕದ ಮನೇಲಿದ್ದಾನೆ. ಯಾಕೆ? ನಿನ್ ಜೊತೆ ರಾಕೆಟ್ ಆಟ ಆಡಕ್ಕ? ಛೇ, ಇದು ರಾಕೆಟ್ ಅಲ್ಲ, లవ్ లెటర్. అష్టే తానే. నీ పిల్లం చాలా బాగుంది, బాగా కోఆపరేట్ చేస్తుంది. ಅದಕ್ಕೆ ಲವ್ ಲೆಟರ್ ಬರ್ದು ರಾಕೆಟ್ ಮಾಡಿ ಹಾಕ್ತೀಯಾ? ಚಪ್ಲಿ ತಗೊಂಡು ಹೊಡಿತೀನಿ. ಏನೇ ನಿನ್ ಉದ್ದೇಶ? ಅವಳಿಗೇನೋ ತಾಳಿ ಕಟ್ಟಿಲ್ಲ ಅಂತ ಅವಳು ರೋಡಲ್ಲಿ ಲೈನ್ ಹೊಡಿತಾಳೆ, ನಿನಗೇನು ತಾಳಿ ಕಟ್ಟಿದೀನಲ್ಲ. ತಾಳಿ ಕಟ್ಟಿದ್ರೆ ಸಾಕ? ಸಂಸಾರ ಮಾಡ್ಬಾರ್ದಾ? ಮದ್ವೆ ಅನ್ನೋದು ಬರೀ ತಾಳಿ ಕಟ್ಟೋದು ಮಾತ್ರ ಅಲ್ಲರಿ. ನಿಮ್ ಹೆಸರಿನಲ್ಲಿ ನನ್ನ ಹೊಟ್ಟೆಲಿ ಒಂದು ಕಾಯಾದ್ರೂ ಹುಟ್ಟಬೇಕು. ಕಾಯಿ ಪಿಂಜಿ ಹುಟ್ಟೋಕೆ ನಿನ್ನೇನ್ ಗಿಡನ ಮರನ? ಅದನ್ನ ಸೃಷ್ಟಿ ಮಾಡೋದಕ್ಕೆ ನಾನೇನ್ ಕ್ರೋಮ ರೈಟ್ರಾ? ಹಾಗಿಲ್ಲ ಅಂದ್ಮೇಲೆ ನನ್ ವಿಷಯ ಯಾಕೆ? ಹಾಗಂತ ಆ ಆಟೋ ರಾಜನ್ಗೆ ಲವ್ ಲೆಟರ್ ಹಾಕ್ತೀಯಾ? ಆಟೋ ರಾಜ ಇಲ್ಲ ಅಂದ್ರೆ ಲಾರಿ ಡ್ರೈವರ್, ತಮಿಳ್ನಾಡ್ನವನಿಲ್ಲ ಅಂದ್ರೆ ಕೇರಳದವನು, ಕೇರಳದವನಿಲ್ಲ ಅಂದ್ರೆ ಕಾಶ್ಮೀರವನು, ಮತ್ತೆ ಪಂಜಾಬ್ ಹರಿಯಾಣ ಇವೆಲ್ಲ ಯಾಕ್ಬಿಟ್ಟೆ? ಅವರೆಲ್ಲ ವೇಟಿಂಗ್ ಲಿಸ್ಟ್ ಅಲ್ಲಿದ್ದಾರೆ. ಹಾಯ್ ಹಾಯ್. ನೀವ್ ಯಾವ ಸ್ಟೇಟ್ ಸರ್? ತಮಿಳ್ನಾಡು. ಲೆಟರ್ ತಂದಿದ್ದೀರಾ? இல்ல மோனி கூட சினிமா போறதுக்கு 2 டிக்கெட் வாங்கிட்டு வந்திருக்கேன். ಮತ್ತೆ ఆటో రాజా ఫస్ట్ షో బాంద్రు. அப்படியா? హాయ్, నువ్వే కావాలి ఫస్ట్ షో. உன்னிடத்தில் என்னை குறித்து சயின்ஸ். ಏ ಎಸ್ಪಿ